ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಬ್ಯೂಟಿ ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಬಿಳಿ ಕೂದಲು ಹಾಗೆ ಕೂದಲ ಬೆಳವಣಿಗೆಗೆ ಅಂತ ಮನೆಯಲ್ಲೇ ನಾವು ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ಈ ಒಂದು ಬಿಳಿ ಕೂದಲು ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಬಿಳಿ ಕೂದಲನ್ನ ಕೀಳೋದಾಯ್ತು ಅಥವಾ ಕಟ್ ಮಾಡೋದಕ್ಕೆ ಅಂತ ಹೋಗ್ಬೇಡಿ. ಆ ರೀತಿ ಮಾಡೋದ್ರಿಂದ ಬಿಳಿ ಕೂದಲು ಬೆಳವಣಿಗೆ ಇನ್ನ ಜಾಸ್ತಿ ಆಗುತ್ತೆ. ಹಾಗೆ ತುಂಬಾ ಜನರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಕೂದಲು ದಟ್ಟ ಮತ್ತೆ ಉದ್ದವಾಗಿ ಬೆಳಿಲಿಕ್ಕೆ ಅಂತ ಇವತ್ತೊಂದು ಹೇರ್ ಪ್ಯಾಕ್ ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ, ಹಾಗಿದ್ರೆ ಈ ಒಂದು ಹೇರ್ ಪ್ಯಾಕ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾನು ಹಾತಿ ಮೆಹಂದಿ ಪೌಡರ್ ನ ತಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಮೆಹಂದಿ ಪೌಡರ್ ಬೇಕಾದ್ರೂ ತಗೋಬಹುದು. ನನ್ನ ಕೂದಲು ಲೆಂತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 4 ಸ್ಪೂನ್ ಮೆಹಂದಿ ಪೌಡರ್ ನ ತಗೊಂಡಿದ್ದೀನಿ. ಈ ಒಂದು ಮೆಹಂದಿ ಪೌಡರ್ ಏನಿದೆ, ಇದು ಒಂದು ನ್ಯಾಚುರಲ್ ರೆಮಿಡಿ ಅಂತಾನೆ ಹೇಳ್ಬಹುದು. ಇದು ನಮ್ಗೆ ಈಸಿಯಾಗಿ ಸಿಗುತ್ತೆ. ಹಾಗೆ ಯಾವುದೇ ರೀತಿಯ ಕೆಮಿಕಲ್ ಕೂಡ ಇದರಲ್ಲಿ ಇರೋದಿಲ್ಲ. ಕೂದಲಿಗೆ ಮೆಹಂದಿನ ಅಪ್ಲೈ ಮಾಡೋದ್ರಿಂದ ನಮ್ಮ ದೇಹ ತಂಪಾಗುತ್ತೆ, ಜೊತೆಗೆ ಕೂದಲು ಸಾಫ್ಟ್ ಅಂಡ್ ಸಿಲ್ಕಿ ಆಗುತ್ತೆ. ಈ ಒಂದು ಪ್ಯಾಕ್ ನ ಪ್ರಿಪೇರ್ ಮಾಡ್ಲಿಕ್ಕೆ ನಾನಿಲ್ಲಿ ಕಾಫಿ ಡಿಕಾಕ್ಷನ್ ನ ಬಳಸ್ತಾ ಇದ್ದೀನಿ. ಸೊ ನೀವು ನೀರಿನಲ್ಲೂ ಕೂಡ ಪೇಸ್ಟ್ ನ ಪ್ರಿಪೇರ್ ಮಾಡಬಹುದು, ಬಟ್ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಈ ಒಂದು ಕಾಫಿ ಡಿಕಾಕ್ಷನ್ ನ ಬಳಸೋದ್ರಿಂದ ಕಾಫಿಲಿ ಕೆಫಿನ್ ಅಂಶ ಹೆಚ್ಚು ಇರೋದ್ರಿಂದ ಕೂದಲು ಉದುರೋದನ್ನ ಕಡಿಮೆ ಮಾಡುತ್ತೆ ಮತ್ತು ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮೆಹಂದಿ ಪೌಡರ್ ನ ಕಾಫಿ ಡಿಕಾಕ್ಷನ್ ಅಲ್ಲಿ ಈ ರೀತಿ ಪೇಸ್ಟ್ ಮಾಡಿ ಮಿನಿಮಮ್ 8 ಗಂಟೆಗಳ ಕಾಲ ನೆನೆಸಿಡ್ಬೇಕು. ನಾನಿಲ್ಲಿ ಹಿಂದಿನ ದಿನ ರಾತ್ರಿನೇ ಈ ಒಂದು ಮೆಹಂದಿ ಪೇಸ್ಟ್ ನ ರೆಡಿ ಮಾಡಿಟ್ಕೊಳ್ತೀನಿ. ಕಬ್ಬಿಣದ ಪಾತ್ರೆಯಲ್ಲಿ ಈ ಒಂದು ಪೇಸ್ಟ್ ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ನನ್ನ ಹತ್ರ ಯಾವುದೇ ರೀತಿಯ ಕಬ್ಬಿಣದ ಪಾತ್ರೆಗಳಿಲ್ಲ, ಹಾಗಾಗಿ ನಾನಿಲ್ಲಿ ಪಿಂಗಾಣಿ ಬೌಲ್ ನಲ್ಲಿ ಈ ಒಂದು ಮೆಹಂದಿ ಪೌಡರ್ ನ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. ರಾತ್ರಿ ಪ್ರಿಪೇರ್ ಮಾಡಿಟ್ಕೊಂಡಿರುವಂತ ಮೆಹಂದಿ ಪೇಸ್ಟ್ ಗೆ ನಾನಿಲ್ಲಿ ದಾಸವಾಳದ ಎಲೆ ಮತ್ತೆ ದಾಸವಾಳದ ಹೂವನ್ನ ಪೇಸ್ಟ್ ಮಾಡಿ ಅದಕ್ಕೆ ಆಡ್ ಮಾಡ್ಕೊಳ್ತೀನಿ. ದಾಸವಾಳದ ಎಲೆ ಮತ್ತೆ ಹೂವನ್ನ ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದ್ರ ಮೇಲೆ ತುಂಬಾ ಧೂಳಿನಂಶ ಇರುತ್ತೆ, ಹಾಗಾಗಿ ವಾಶ್ ಮಾಡ್ಕೊಂಡ ನಂತರ ದಾಸವಾಳದ ಎಲೆ ಮತ್ತು ಹೂವಿನ ತೊಟ್ಟನ್ನ ಈ ರೀತಿ ಬಿಡಿಸ್ಕೊಳ್ತೀನಿ. ಗ್ರೈಂಡ್ ಮಾಡುವಾಗ ಈ ರೀತಿ ತೊಟ್ಟಿದ್ರೆ ಅದು ನೀಟಾಗಿ ಪೇಸ್ಟ್ ಆಗೋದಿಲ್ಲ. ಹಾಗಾಗಿ ಇನ್ನ ಕೆಂಪು ದಾಸವಾಳದ ಎಲೆ ಮತ್ತು ಹೂವು ಏನಿದೆ, ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಅದಲ್ಲದೆ ಕೂದಲನ್ನ ಕಪ್ಪಾಗಿಸುತ್ತೆ. ಹಾಗೆ ದಾಸವಾಳ ಏನಿದೆ, ಅದು ನಮ್ಮ ಕೂದಲಿಗೆ ಒಳ್ಳೆ ಕಂಡೀಷನರ್ ಕೂಡ ಹೌದು. ಜೊತೆಗೆ ಕೂದಲುದ್ರೋ ಸಮಸ್ಯೆ ಏನಾದ್ರೂ ಇದ್ರೆ ಅಥವಾ ನಿಮ್ಮ ತಲೆ ಕೂದಲಲ್ಲಿ ಹೊಟ್ಟೆ ಏನಾದ್ರೂ ಇದ್ರೆ, ಅಂದ್ರೆ ಡ್ಯಾಂಡ್ರಫ್ ಇದ್ರೆ, ಇದನ್ನ ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಒಂದು ಮಿಕ್ಸಿ ಜಾರ್ಗೆ ಈ ಒಂದು ದಾಸವಾಳದ ಎಲೆ ಮತ್ತೆ ಹೂವನ್ನ ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಗ್ರೈಂಡ್ ಮಾಡ್ಲಿಕ್ಕೆ ನಾವು ಯಾವುದೇ ರೀತಿಯ ನೀರನ್ನ ಯೂಸ್ ಮಾಡ್ಕೋಬಾರ್ದು. ನಿಮ್ಗೆ ಬೇಕಿದ್ದಲ್ಲಿ ಇದು ಪೇಸ್ಟ್ ಆಗ್ತಿಲ್ಲ ಅಂತ ಅಂದಾಗ ನಾನಿಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವಿಲ್ಲಿ ಹಿಂದಿನ ರಾತ್ರಿನೇ ಮೆಹಂದಿ ಪೇಸ್ಟ್ ನ ರೆಡಿ ಮಾಡಿಟ್ಕೊಂಡಿದ್ನಲ್ಲ, ಅದು ಈ ರೀತಿ ಆಗಿದೆ. ಸ್ವಲ್ಪ ತಿಕ್ಕಾಗಿ ನಾನು ರೆಡಿ ಮಾಡಿಟ್ಕೊಂಡಿದ್ದೆ. ನಂತರ ನಾವು ದಾಸವಾಳದ ಎಲೆ ಮತ್ತೆ ಹೂವನ್ನ ಏನು ಪೇಸ್ಟ್ ಮಾಡ್ಕೊಂಡಿದ್ನೋ ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು, ಹಾಗೆ ರೆಡಿ ಮಾಡಿಟ್ಕೊಂಡಿರುವಂಥ ಮೆಹಂದಿ ಪೇಸ್ಟ್ನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಟ್ಕೊಂಡಿರುವಂಥ ಪೇಸ್ಟ್ಗೆ ನಾನಿಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ರೀತಿಯ ಹೇರ್ ಪ್ಯಾಕ್ ಅಪ್ಲೈ ಮಾಡ್ತೀವಿ ಅನ್ನೋವಾಗ ಈ ರೀತಿ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ಡ್ರೈ ಆಗಿದೆ ಅಂತ ಅನ್ಸೋದಿಲ್ಲ. ಇವಾಗ ಈ ಒಂದು ಹೇರ್ ಪ್ಯಾಕ್ ಪೂರ್ತಿಯಾಗಿ ರೆಡಿ ಆಗಿದೆ. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇದ್ರೆ ತುಂಬಾನೇ ಒಳ್ಳೇದು. ಸೊ ಇವಾಗ ಈ ಒಂದು ಹೇರ್ ಪ್ಯಾಕ್ ನ ನಾನು ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ತೀನಿ. ನನ್ನ ಹೇರ್ಸು ಮೊದಲಿಂದಾನು ಸಿಲ್ಕಿಯಾಗೇ ಇದೆ, ಹಾಗೆ ತುಂಬಾ ಲಾಂಗ್ ಹೇರ್ ಇದೆ. ಇತ್ತೀಚೆಗೆ ನನಗೆ ಅಲ್ಲೊಂದು ಇಲ್ಲೊಂದು ವೈಟ್ ಹೇರ್ಸ್ ಕೂಡ ಆಗ್ತಾ ಇದೆ. ಸೊ ಅವಾಗ ನಾನು ಈ ಒಂದು ಹೇರ್ ಪ್ಯಾಕ್ ನ ತುಂಬಾ ದಿನಗಳಿಂದ ಟ್ರೈ ಮಾಡಿದೆ. ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನಗೆ ಆಫ್ಟರ್ ಡೆಲಿವರಿ ಏನಿದೆ, ಸ್ವಲ್ಪ ಹೇರ್ ಫಾಲ್ ಜಾಸ್ತಿನೇ ಆಗಿತ್ತು. ಈ ರೀತಿ ಹೇರ್ ಪ್ಯಾಕ್ ನ ಯೂಸ್ ಮಾಡಿದ ನಂತರ ನನ್ನ ಹೇರ್ ಫಾಲ್ ತುಂಬಾನೇ ಕಂಟ್ರೋಲ್ ಆಗಿದೆ. ಈ ಒಂದು ಹೇರ್ ಪ್ಯಾಕ್ ನ ಮೊದಲು ನೀವು ತಲೆ ಬುರುಡೆಗೆ ಅಪ್ಲೈ ಮಾಡಿಕೊಂಡು ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಲ್ಲಿವರೆಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಿಮ್ಮೊಬ್ಬರಿಗೆ ಅಪ್ಲೈ ಮಾಡ್ಕೊಳಕ್ ಆಗುತ್ತೆ ಅಂತಂದ್ರೆ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಯಾರ್ದಾದ್ರೂ ಸಹಾಯದಿಂದ ಕೂಡ ಈ ಒಂದು ಹೇರ್ ಪ್ಯಾಕ್ ನ ಅಪ್ಲೈ ಮಾಡಿಸ್ಕೋಬಹುದು. ಈ ಒಂದು ಹೇರ್ ಪ್ಯಾಕ್ ಏನಿದೆ, ಇದು ನ್ಯಾಚುರಲ್ ಹೋಮ್ ರೆಮಿಡಿ ಆಗಿರೋದ್ರಿಂದ ನೀವು ವೀಕ್ಲಿ ಒನ್ಸ್ ಅಪ್ಲೈ ಮಾಡಬಹುದು ಅಥವಾ 15 ಡೇಸ್ ಇಲ್ಲ ಮಂತ್ಲಿ ಒನ್ಸ್ ಟ್ವೈಸ್ ಕೂಡ ಅಪ್ಲೈ ಮಾಡಬಹುದು. ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಈ ಒಂದು ಹೇರ್ ಪ್ಯಾಕ್ ನ ಅಪ್ಲೈ ಮಾಡಿದ ನಂತರ ಮಿನಿಮಮ್ 2 ಅವರ್ಸ್ ಬಿಟ್ಟು ಹೇರ್ ನ ವಾಶ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಈ ಒಂದು ಹೇರ್ ಪ್ಯಾಕ್ ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಪ್ರತಿಯೊಬ್ಬರಿಗೂ
ಲಾಂಗ್ ಅಂಡ್ ಥಿಕ್ ಹೇರ್ಸ್ ಇರಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಅದಕ್ಕಾಗಿ ಸುಮಾರು ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಕೂದಲನ್ನ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ನ್ಯಾಚುರಲ್ ಆಗಿರುವಂತ ಮನೆಮದ್ದುಗಳನ್ನ ಬಳಸೋದು ತುಂಬಾನೇ ಒಳ್ಳೇದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಇವಾಗ ಹೇರ್ ವಾಶ್ ಮಾಡಿದ ನಂತರ ನನ್ನ ಕೂದಲು ಹೇಗಿದೆ ಅಂತ ನೋಡಬಹುದು. ನೀವು ಮೊದಲಿಂದನೂ ನನ್ನ ಹೇರ್ ತುಂಬಾನೇ ಸಿಲ್ಕಿ ಇದೆ. ಇನ್ನ ಕಲರ್ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಶೈನಿಂಗ್ ಕೂಡ ಕಾಣಿಸ್ತಾ ಇದೆ. ಇವಾಗ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇರ್ಸ್ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.